ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ. ಇವರೇ ಹಳೇ ಕಾಲದಲ್ಲಿ ಯಾರ್ಯಾರು ರಾಜ ಮಹಾರಾಜರಿದ್ದರು, ಯಾರ್ಯಾರು ತಪಸ್ವಿಗಳಿದ್ರು, ಯಾರ್ಯಾರು ಯೋಗಿಗಳಿದ್ರು, ಅವರೆಲ್ಲ ಕೆಲವು ತಪಸ್ಸು ಮಾಡಿ ದಿವ್ಯಾಸ್ತ್ರಗಳನ್ನು ಪಡೆದಿದ್ರು ದೇವತೆಗಳಿಂದ, ಅಥವಾ ದೇವತೆಗಳಿಂದ ಗಿಫ್ಟ್ ಅಂದರೆ ಕಾಣಿಕೆಯಾಗಿ ಪಡೆದಿದ್ರು. ಕೆಲವು ರಾಜರು ಮಹಾರಾಜರುಗಳು ಇತ್ಯಾದಿ. ಅವ್ರ ಹತ್ರ ಒಳ್ಳೆ ಆಯುಧಗಳಿತ್ತು. ಈಗ ಅರ್ಜುನ ಇರ್ಬೋದು, ದುರ್ಯೋಧನ ಇರ್ಬೋದು, ಅಶ್ವತ್ಥಾಮ ಇರ್ಬೋದು, ಸುಯೋಧನ, ಕೀಚಕ ಇರ್ಬೋದು, ಲಾಸ್ಟ್ಗೆ ಜರಾಸಂಧ ಇರ್ಬೋದು, ಅಥವಾ ಶ್ರೀಕೃಷ್ಣ ಭಗವಾನ, ಪಾಂಡವರು, ಹಾಗೆ ಕರ್ಣ, ಹಾಗೆ ಘಟೋತ್ಕಚ ಇತ್ಯಾದಿ ರಾಜ ಮಹಾರಾಜರುಗಳು, ಒಳ್ಳೆ ಮಹಾನುಭಾವರುಗಳು ಇದ್ದರು. ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇತ್ಯಾದಿ ಒಳ್ಳೆ ದೈತ್ಯ ರಾಜರುಗಳು ಕೂಡ ಇದ್ದರು. ಇವರಿಗೆ ಇನ್ನು ಶುಕ್ರಾಚಾರ್ಯ ಗುರು, ಅವರ ಅಸ್ಟೆಂಟ್ಗಳು, ಶಿಷ್ಯರು, ಹಾಗೆ ತಾರಾಮತ ಗುರುದೇವ್ ಬೃಹಸ್ಪತಿ ದೇವತೆಗಳಿಗೆ ಗುರು. ಇವ್ರ ಹತ್ರ ಎಲ್ಲ ಒಳ್ಳೆ ಆಯುಧಗಳು ಇತ್ತು. ಇವರ ದೇವತೆಗಳೇನೋ ತಮ್ಮ ಆಯುಧಗಳನ್ನು ತಗೊಂಡು ದೇವಲೋಕದಲ್ಲಿದ್ದಾರೆ, ಅವರು ಸೇಫ್. ಆದರೆ ಭೂಲೋಕದಲ್ಲಿದ್ದಂಥವ್ರು, ಫಾರ್ ಎಕ್ಸಾಂಪಲ್ ಘಟೋತ್ಕಚ, ಶ್ರೀರಾಮಚಂದ್ರ ಪ್ರಭು, ಶ್ರೀಕೃಷ್ಣ ಭಗವಾನ ಇತ್ಯಾದಿ ಮಹಾನುಭಾವರುಗಳು, ಇವರೆಲ್ಲ ಕಾಲಕ್ರಮೇಣ ತಮ್ಮ ಜೀವನವನ್ನು ಇಲ್ಲಿ ಮುಗಿಸಿ ಶರೀರ ಬಿಟ್ಟು ಹೋಗುವಾಗ ಆಯುಧಗಳು ಎಲ್ಲಿ ಹೋಯಿತು? ಇವರ ಆಯುಧಗಳು, ದಿವ್ಯಾಸ್ತ್ರಗಳು, ಒಳ್ಳೆ ಶ್ರೀಚಕ್ರ ಕುಂಡಲ, ಇದು ಸುದರ್ಶನ ಚಕ್ರ ಎಲ್ಲೋಯ್ತು? ಕರ್ಣನ ಕವಚ ಇರುತ್ತಲ್ಲ, ಕರ್ಣ ಕುಂಡಲ ಕವಚ, ಆ ಕವಚ ಎಲ್ಲೋಯ್ತು? ಕರ್ಣಂದು ಸುದರ್ಶನ ಚಕ್ರ ಎಲ್ಲೋಯ್ತು? ಅರ್ಜುನನ ಹತ್ರಿದ್ದ ಪಾಶುಪತಾಸ್ತ್ರ ಎಲ್ಲಿ ಹೋಯಿತು? ಅರ್ಜುನನ ಹತ್ರ ಪಾಶುಪತಾಸ್ತ್ರ ಇತ್ತು, ಭಗವಾನ್ ಶಿವ ಗಿಫ್ಟ್ ಹಾಕ್ಕೊಟ್ಟಿರ್ತಾನೆ. ಹೋಗಲೇ ಹನುಮಂತನ ಗದೆ ಎಲ್ಲೋಯ್ತು? ಹನುಮಂತನ ಗದೆ ಎಲ್ಲೋಯ್ತು? ಹೋಗಿ ಶ್ರೀರಾಮಚಂದ್ರ ಪ್ರಭು ಜನಕರಾಜನ ಆಸ್ಥಾನದಲ್ಲಿ ಸೀತಾಮಾತೆಯನ್ನು ಪಡೆಯುವಾಗ ಸ್ವಯಂವರದಲ್ಲಿ ಏನಿದೆ ಬಿಲ್ಲು, ಆ ಬಿಲ್ಲನ್ನು ದಾರ ಹಾಕಿ ಕಟ್ಟೋವಾಗೆ ಮುರಿದೋಯ್ತು ಸ್ವಯಂವರದಲ್ಲಿ. ಹಾಗಾದ್ರೆ ಅದು ಮುರಿದೋಗಿದ್ದು ಎಲ್ಲಿ ಹೋಯ್ತು ಬಿಲ್ಲು? ಆ ಬಾಣ ಕೂಡ ಎಲ್ಲಿ ಹೋಯ್ತು? ಅವ್ರ ಹತ್ರ ಇದ್ದದ್ದು ಒಂದು ಒಳ್ಳೆ ಬಾಣ. ಹೋಗಲೇ ಅವ್ರ ಕಿರೀಟಿಗಳು, ಅವ್ರ ಅರಮನೆಯಲ್ಲಿ ಬಳಸ್ತಕ್ಕಂಥ ಒಳ್ಳೆ ವಸ್ತುಗಳು ಬಿಡಿ, ಸಣ್ಣ ಪಣ್ಣ ವಸ್ತುಗಳು, ಬಂಗಾರ, ಇನ್ನೊಂದು ಮತ್ತೊಂದು ಎಲ್ಲ ಕರಗಿಸಿ ಮತ್ತೊಂದು ಮಾಡಿ ಏನೋ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಆದರೆ ಇವತ್ತು ದಿವ್ಯಾಸ್ತ್ರಗಳು ಇವು. ದಿವ್ಯಾಸ್ತ್ರ ಅಂದರೆ ಅರ್ಥ ಗೊತ್ತಾ ನಿಮಗೆ? ನೋಡ್ರಿ, ನಮ್ಮಲ್ಲಿ ಒಂದು ಮಚ್ಚು ಇರುತ್ತೆ, ಮಚ್ಚು, ಸುತ್ತಿ, ಏನೋ ಉಳಿ ಇತ್ಯಾದಿ ಇರುತ್ತೆ, ಚಾಕು ಎಲ್ಲ, ಕತ್ತಿ ಎಲ್ಲ, ಇವೆಲ್ಲ ಬರೀ ಅಸ್ತ್ರಗಳು. ಅಸ್ತ್ರಗಳು ಅಂದರೆ ಏನಪ್ಪ ಅಂದ್ರೆ, ಈಗ ನಿಮ್ಮ ಹತ್ರ ಇರೋದು, ನಮ್ಮ ಹತ್ರ ಇರೋದು, ಇನ್ನೊಬ್ಬರ ಹತ್ರ ಇರೋದು ಮಾಮೂಲಿ ಅಸ್ತ್ರಗಳು ಇವು. ಕಬ್ಬಣ ಇರಲಿ, ಬಂಗಾರ ಇರಲಿ, ಬೆಳ್ಳಿ ಇರಲಿ, ತಾಮ್ರ ಇರಲಿ, ಒಟ್ಟಿನಲ್ಲಿ ವಸ್ತುಗಳು. ಇವು ಏನಕ್ಕೆ ಉಪಯೋಗ ಬರ್ತವೆ? ಚಾಕು ಆಗಿದ್ರೆ ಏನೋ ತರಕಾರಿ ಕಟ್ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ. ಕತ್ತಿ ಆಗಿದ್ರೆ ಇನ್ನೇನೋ ಮಾಡ್ತೀವಿ ಅಲ್ವಾ? ಆಮರ ಸುತ್ತಿ ಇರುತ್ತೆ, ಸುತ್ತಿನಲ್ಲಿ ಏನೋ ಹೊಡಿತೀವಿ. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ? ಆದರೆ ಬಾಣ ಅಂತೀವಿ, ಬಿಲ್ಲು ಬಾಣ ಅಂತೀವಿ ನೋಡಿ. ಈಗ ಬೇಟೆ ಆಡೋರು ನೀವು ನೋಡಿರ್ತೀರ, ಸಿನಿಮಾಗಳಲ್ಲಿ ನೋಡಿರ್ತೀರ. ಬೇಟೆ ಆಡೋರು ಅವರು ಏನೇನೋ ಕಡ್ಡಿಗಳಿಗೆ ಮುಂದ್ಗಡೆ ಕಬ್ಬಣ ಹಾಕ್ಕೊಂಡು ಆ ಬಿಲ್ಲು ಬಾಣ ಬಿಡ್ತಾರೆ. ಅದು ಬಿಟ್ಟಾಗ ಹೋಗಿ ಪ್ರಾಣಿಗಳಿಗೆ ಚುಚ್ಕೊಂಡು, ಅಥವಾ ಪಕ್ಷಿಗಳಿಗೆ ಚುಚ್ಕೊಂಡು, ಅಥವಾ ಮನುಷ್ಯರಿಗೆ ಯುದ್ಧ ಮಾಡೋ ಚುಚ್ಕೊಂಡು ಅದರಿಂದ ಸ್ವಲ್ಪ ಅನರ್ಥ ಆಗುತ್ತೆ. ಆಮೇಲೆ ಅದನ್ನು ಕೀಳ್ತಾರೆ, ಬಿಸಾಕ್ತಾರೆ, ಇಲ್ಲ ಅವರೇ ಇಟ್ಕೊತಾರೋ, ಬಿಡ್ಬೇಡಿ, ಅದು ಬೇರೆ ವಿಚಾರ. ಈಗ ಯುದ್ಧ ಮಾಡೋವಾಗ ಬರ್ಜಿ ಇರುತ್ತೆ. ಈಗ ಬರ್ಜಿಗಳು ಕೂಡ ಸ್ಕೂಲಲ್ಲಿ ಮಕ್ಕಳ ಕೈಯಲ್ಲಿ ಸ್ಕೂಲ್ ಮಾಸ್ಟರ್ಗಳು ದೂರ ಬರ್ಜಿ ಎಸ್ಬೇಕು. ಯಾರು ದೂರ ಎಸಿರ್ತಾರೆ ಈ ಶೂಲವನ್ನು ಅಂದರೆ ಬರ್ಜಿ ಅಂತಾರೆ. ಈ ಶೂಲವನ್ನು ಯಾರು ದೂರ ಎಸಿರ್ತಾರೆ, ಎಷ್ಟು ಮೀಟರ್ ದೂರ ಎಸಿರ್ತಾರೆ, ಅವ್ರಿಗಿಷ್ಟು ಬಹುಮಾನ ಅಂತ ಕೊಡ್ತಾರೆ ಅಲ್ವಾ? ಹಾಗೆ ಬಿಲ್ಲು ಬಾಣ ಇರುತ್ತೆ, ಅದರಲ್ಲಿ ನೇರವಾಗಿ ನೋಡಿ ಒಂದು ಗುರಿಗೆ ಬಿಟ್ರೆ ಅದಕ್ಕಿಷ್ಟು ಅಂತ ಬಹುಮಾನ ಇರುತ್ತೆ. ಯಾಕಂದರೆ ಅವ್ರು ಪಕ್ಕಾ ರೌಂಡ್ ಶೇಪಲ್ಲಿ ಬಿಡಬೇಕು ಅಲ್ವಾ?
ಇವೆಲ್ಲ ಅಸ್ತ್ರಗಳು. ಆದರೆ ಯುದ್ಧ ಮಾಡೋವಾಗ ಶತ್ರುಗಳ ಮೇಲೆ ಒಂದು ಬಿಲ್ಲು ಬಾಣ ಇರುತ್ತಲ್ಲ, ಅದನ್ನ ಯೂಸ್ ಮಾಡಿದಾಗ ಅವ್ರಿಗೋಗಿ ಬಾಣ ಚುಚ್ಕೊಂಡಾಗ ಅದಲ್ಲೇ ಹೋಗುತ್ತೆ. ಕತ್ತೆ ಮುರಿದೋಗ್ಬೋದು, ಅದು ಅಲ್ಲಿ ಹೋಗುತ್ತೆ. ಈಗ ಬಾಣ ಬಿಟ್ಟರೆ ಏನಾಗುತ್ತೆ, ಅದು ಆ ಕಡೆ ಹೋಗಿ ಬಿದ್ದೋಗುತ್ತೆ. ಇಲ್ಲ ಶತ್ರುವಿಗೆ ತಗಲ್ಬೋದು, ತಗಲ್ದ್ರೇನೂ ಹೋಗ್ಬೋದು, ಸೈಡಲ್ಲಿ ಬಿದ್ದೋಗ್ಬೋದು, ಎಲ್ಲ ಹೋಯ್ತದು ಒಂದು ಸಾರಿ ಬಿಟ್ಟರೆ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 10 ಇದ್ದಾವೆ, ಏನು ಒಂದು ಬಿಲ್ಲಿದೆ, 10 ಬಾಣ ಇದೆ ನಮ್ಮ ಬತ್ತಳಿಕೆಯಲ್ಲಿ ಹಿಂದ್ಗಡೆ. ನಾವು ಒಂದೊಂದೇ ಬಿಟ್ಟಾಗ ಅದು ಫಲಕಾರಿ ಆಗ್ಬೋದು, ಶತ್ರುವಾಗಿ ಚುಚ್ಕೊಂಡು, ಅಥವಾ ಹಣ್ಣು ಹಂಪಲ ಅಥವಾ ಪ್ರಾಣಿ ಅಥವಾ ಪಕ್ಷಿಗೆ ಅದು ಚುಚ್ಕೊಂಡು ಫಲಕಾರಿ ಆಗ್ಬೋದು. ಮತ್ತು ನಾವು ಅದನ್ನು ತೊಗೊಂಡು ಬಂದು ತೊಳೆದು ಇಟ್ಕೋಬೋದು. ಆದರೆ ಯುದ್ಧ ಮಾಡೋವಾಗ ಹಂಗಾಗಲ್ಲ ನೋಡಿ. ಪ್ರಾಣಿ ಪಕ್ಷಿಗಳು ಬೇಟೆಯಾಡುವಾಗ ಅಥವಾ ಹಣ್ಣು ಹಂಪಲ ಕೀಳೋವಾಗ ಆ ಬಿಲ್ಲನ್ನು ಬಿಟ್ಟಾಗ, ನಾವು ಇದು ಬಾಣನ ಬಿಟ್ಟಾಗ ಅದು ಹೋಗಿ ಅದನ್ನು ಕಟ್ ಮಾಡುತ್ತೆ ಅಥವಾ ಚುಚ್ಚುತ್ತೆ, ಮತ್ತು ಅದು ನಮ್ಮ ಕೈಗೆ ಸಿಗುತ್ತೆ. ಮತ್ತು ಬಾಣನ ತೊಳೆದು ನಾವು ಇಟ್ಕೊತೀವಿ ಬತ್ತಳಿಕೆಯಲ್ಲಿ, ನಮ್ಮ ಬತ್ತಳಿಕೆಯಲ್ಲಿ ಇಟ್ಕೊತೀವಿ ಅಲ್ವಾ. ಅದೇ ಯುದ್ಧ ಮಾಡುವಾಗ ಶತ್ರುಗಳ ಮೇಲೆ ಬಾಣಗಳನ್ನು ಬಿಟ್ಟರೆ, ಅಥವಾ ಸುದರ್ಶನ ಚಕ್ರವನ್ನು ಬಿಟ್ಟರೆ, ಅಥವಾ ಇನ್ನೇನೋ ಒಂದು ಆಯುಧವನ್ನು ಬಿಟ್ಟರೆ ವಾಪಸ್ ಬರ್ತವೆ. ಶತ್ರುವನ್ನು ಸಂಹಾರ ಮಾಡಿ ವಾಪಸ್ ಬರ್ತವೆ. ಈಗ ಸುದರ್ಶನ ಚಕ್ರವನ್ನು ಬಿಟ್ಟರೆ ಶತ್ರುವನ್ನು ಅಟ್ಟಾಡಿಸ್ಕೊಂಡೋಗಿ, ಅವನೆಲ್ಲೇ ಇರಲಿ ಅಟ್ಟಾಡಿಸ್ಕೊಂಡೋಗಿ ಅವನನ್ನು ಕಟ್ ಮಾಡುತ್ತೆ, ತಲೆನೋ ಕೈಯೋ ಕಾಲೋ ಅಥವಾ ಶರೀರವನ್ನು ಕಟ್ ಮಾಡಿ ಮತ್ತೆ ವಾಪಸ್ ಬಂದು ಇಲ್ಲಿ ಅವ್ರ ಹತ್ರನೇ ಸೇರಿಕೊಳ್ಳುತ್ತೆ. ಯಾವುದು? ಸುದರ್ಶನ ಚಕ್ರ. ಹಾಗೆ ಬಾಣ ಬಿಡ್ತಾರಲ್ಲ ಶ್ರೀರಾಮಚಂದ್ರ ಪ್ರಭು, ಅರ್ಜುನ, ಕರ್ಣ ಇತ್ಯಾದಿ ಇವರು ಬಾಣವನ್ನು ಏನು ಬಿಡ್ತಾರೆ, ಬಾಣ ಅದು ಹೋಗಿ ಶತ್ರುವಿಗೆ ಸುಚ್ಕೊಂಡು ಮತ್ತೆ ಚುಚ್ಚಿಬಿಟ್ಟು ಅವನನ್ನು ನಾಶ ಮಾಡಿ ವಾಪಸ್ ಬಂದು ಮತ್ತೆ ಇವ್ರ ಹತ್ರ ಸೇರಿಕೊಳ್ಳುತ್ತೆ ಬತ್ತಳಿಕೆಯಲ್ಲಿ. ಅಂದರೆ ಇದು ಯಾವ ರೀತಿ ಟೆಕ್ನಾಲಜಿ ಹಂಗಾದರೆ ನೋಡಿ. ಆ ಟೆಕ್ನಾಲಜಿ ಇವತ್ತು ಎಲಾನ್ ಮಸ್ಕು ರಾಕೆಟ್ ಬಗ್ಗೆ ಮಾಡ್ತಿದ್ದಾರೆ. ರಾಕೆಟ್ಟು ಮೊದಲು ಮೇಲ್ಗಡೆ ಹೋಗ್ಬಿಟ್ರೆ ಅದಷ್ಟೇ ವೇಸ್ಟು, ಮತ್ತೆ ವಾಪಸ್ ಬರ್ತಾ ಇರಲಿಲ್ಲ. ಮೇಲ್ಗಡೆಗೆ ಸ್ಯಾಟಲೈಟ್ಗಳನ್ನ ತೊಗೊಂಡೋಗುತ್ತೆ, ಉಪಗ್ರಹಗಳನ್ನು, ಕೆಲವು ಇನ್ಸ್ಟ್ರೂಮೆಂಟ್ಗಳನ್ನು. ಅದು ತೊಗೊಂಡೋಗಿ ಅಲ್ಲಿ ಬಿಟ್ಬಿಡುತ್ತೆ, ಮತ್ತು ಅದು ವೇಸ್ಟೇ, ಅದು ವಾಹನ, ಅದಕ್ಕೆ ಎಷ್ಟೋ ಕೋಟಿ ಖರ್ಚಾಗುತ್ತೆ. ಆದರೆ ಇವಾಗ ಏನು ಮಾಡಿದ್ದಾರೆ, ರಾಕೆಟ್ ತಯಾರು ಹೆಂಗೆ ಮಾಡಿದಾರಪ್ಪ ಎಲಾನ್ ಮಸ್ಕ್ ಅಂದರೆ, ಮೇಲ್ಗಡೆ ತಗೊಂಡೋಗಿ ಬಿಟ್ಬಿಟ್ಟು ವಾಪಸ್ ಬಂದು ಅಲ್ಲೇ ನಿಂತ್ಕೊಳ್ಳುತ್ತೆ. ಹೆಲಿಕಾಪ್ಟರ್ ಥರ ಹೋಗಿ ಹೆಲಿಕಾಪ್ಟರ್ ಬಂದು ನಿಂತ್ಕೊಳ್ಳುತ್ತೆ, ಪ್ಲೇನ್ ಥರ ಬಂದು ನಿಂತ್ಕೊಳ್ಳುತ್ತೆ. ಇದರಿಂದ ನಷ್ಟ ಆಗಲ್ಲ. ಈ ರೀತಿ ಟೆಕ್ನಾಲಜಿ ಆಗಿದೆ. ಮೊದಲು ಹಂಗಿರಲಿಲ್ಲ, ಏನಿದ್ರು ತಗೊಂಡೋಗೋದಷ್ಟೇ, ಮತ್ತೆ ವಾಪಸ್ ಬರ್ತಾ ಇರಲಿಲ್ಲ. ಅದು ಅಲ್ಲಿ ಬಿಟ್ಬಿಟ್ಟು ಅಲ್ಲೇ ನಾಶ ಆಗ್ತಿತ್ತು. ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ, ಮತ್ತೆ ಹೊಸ ತಯಾರು ಮಾಡಬೇಕು ಇವ್ರು ಹೊತ್ಕೊಂಡು ಹೋಗಿ. ಆ ಥರ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆದರೆ ಹಳೆಯ ಕಾಲದಲ್ಲಿ ಶ್ರೀಕೃಷ್ಣ ಭಗವಾನ್ ಹತ್ರ ಶ್ರೀಚಕ್ರ ಇತ್ತು, ಅರ್ಜುನನ ಹತ್ರ ಬಿಲ್ಲು ಬಾಣ ಇತ್ತು, ಶ್ರೀರಾಮಚಂದ್ರ ಪ್ರಭು ಹತ್ರ ಇತ್ತು, ಕರ್ಣನ ಹತ್ರ ಇತ್ತು, ದುರ್ಯೋಧನನ ಹತ್ರ ಇತ್ತು, ಹಾಗೆ ದುಶ್ಯಾಸನ, ಜರಾಸಂಧ, ಹಾಗೆ ಪ್ರದ್ಯುಮ್ನ, ಅರ್ಜುನ ಮಗ ಅಭಿಮನ್ಯು, ಕೃಷ್ಣನ ಮಗ ಪ್ರದ್ಯುಮ್ನ, ಹಾಗೆ ಪರಶುರಾಮ, ಬಲರಾಮ, ಹಾಗೆ ಎಷ್ಟೋ ಋಷಿಮುನಿಗಳು, ಇವರು ವಿಶ್ವಾಮಿತ್ರ ಮಹರ್ಷಿ ಇತ್ಯಾದಿ ಇವ್ರ ಹತ್ರ ದಿವ್ಯಾಸ್ತ್ರಗಳು. ಇವು ಹೋದರೆ ಶತ್ರುಗಳನ್ನು ಸಂಹಾರ ಮಾಡಿ ಮತ್ತೆ ಬಂದು ವಾಪಸ್ ಸೇರ್ಕೊಳ್ತಿದ್ವು. ಇದನ್ನು ದಿವ್ಯಾಸ್ತ್ರ ಅಂತಾರೆ. ದಿವ್ಯಾಸ್ತ್ರ ಅಂದ್ರೇನು? ನಾವು ಈಗ ನಮ್ಮ ಹತ್ರ ಒಂದು ಸುತ್ತಿ ಇದೆ, ಯಾರಿಗೋ ಎತ್ತಿ ಹೊಡಿದ್ದೀವಿ ದೂರದಲ್ಲಿರೋನಿಗೆ, ಅದು ಹೋಗಿ ಅವ್ನು ಹೊಡೆದ್ಬಿಟ್ಟು ಮತ್ತೆ ವಾಪಸ್ ಬಂದು ನಾವು ಕೈ ಸೇರಿಕೊಳ್ಳುತ್ತೆ. ಇದನ್ನು ದಿವ್ಯಾಸ್ತ್ರ ಅಂತಾರೆ. ಅದೇ ನಮ್ಮ ಹತ್ರ ಒಂದು ಸುತ್ತಿ ಇದೆ, ಹೊಡಿತೀವಿ, ಅದು ಮತ್ತೆ ವಾಪಸ್ ಬರಲ್ಲ ಅಂದರೆ ಅದನ್ನು ಬರೀ ಅಸ್ತ್ರ ಅಂತೀವಿ. ಏನಂತೀವಿ? ಬರೀ ಅಸ್ತ್ರ. ಏನು ಬರೀ ಅಸ್ತ್ರ ಅಂದ್ರೆ ಏನಪ್ಪ ಅಂದ್ರೆ, ಈಗ ನಮ್ಮ ಹತ್ರ ಇರ್ತಾವಲ್ಲ ಮಚ್ಚು, ಗಿಚ್ಚು, ಕುಡುಗೋಲು, ಅದು ಇದು, ಇವೆಲ್ಲ ಬರೀ ಅಸ್ತ್ರಗಳಷ್ಟೇ. ಗೊತ್ತಾಯ್ತಲ್ಲ? ನೋಡಿ, ಇದು ಸುತ್ತಿ ಜೋರಾಗಿ ಯಾರಿಗೋ ಶತ್ರು ಹೊಡಿತೀವಿ, ಹೊಡೆದ್ರೆ ಇದು ವಾಪಸ್ ಬರೋಲ್ಲ, ಹಂಗೆ ಅಲ್ಲೇ ಹೊರಟೋಗುತ್ತೆ. ಇದು ಮಚ್ಚು, ಇದರಲ್ಲಿ ಜೋರಾಗಿ ಎಸಿತೀವಿ, ಇದು ಹೋಗುತ್ತೆ ಮತ್ತೆ ವಾಪಸ್ ಬರೋಲ್ಲ. ಆದರೆ ದಿವ್ಯಾಸ್ತ್ರ ಅಂದ್ರೆ ಏನು ಗೊತ್ತಾ? ಇದು ಬರೀ ಅಸ್ತ್ರ, ನೆನ್ಪಿಟ್ಕೊಳ್ಳಿ. ಅಸ್ತ್ರ ಇದಷ್ಟೇ. ಕತ್ತಿ ಇರ್ಬೋದು, ಸುತ್ತಿ ಇರ್ಬೋದು, ಬರ್ಜಿ, ಬಾಣ, ಏನೋ ಬಿಲ್ಲು ಬಾಣ ಏನೋ ಇರ್ಬೋದು, ಗದೆ ಇರ್ಬೋದು. ಇವು ಬರೀ ಅಸ್ತ್ರಗಳು. ಅಸ್ತ್ರಗಳು ಏನು ಕೆಲಸ ಮಾಡ್ತವೆ? ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ಅಸ್ತ್ರಗಳು. ಆದರೆ ದಿವ್ಯಾಸ್ತ್ರ ಅಂದ್ರೇನು? ಹೋಗಿ ಶತ್ರುವನ್ನು ನಾಶ ಮಾಡಿ ಮತ್ತೆ ವಾಪಸ್ ಬರ್ತವೆ. ಅದೇ ಮರದಲ್ಲಿ ಎಳೆನೀರು, ಆಪಲ್ಲು, ಮಾವಿನ ಹಣ್ಣು ಏನೋ ಇದೆ, ಇದನ್ನು ಎಸ್ತರೆ ಹೋಗಿ ಅದನ್ನು ಕಟ್ ಮಾಡಿ ಮತ್ತೆ ವಾಪಸ್ ನಮ್ಮ ಕೈಗೆ ಬರುತ್ತೆ. ಇದನ್ನು ದಿವ್ಯಾಸ್ತ್ರ ಅಂತೀವಿ. ಹಂಗಾರೆ ದಿವ್ಯಾಸ್ತ್ರನ ಹೆಂಗೆ ತಯಾರು ಮಾಡೋದು ಅಂದರೆ, ಇದು ಎಲ್ಲಂದ್ರೆ ಅಲ್ಲಿ ತಯಾರು ಮಾಡೋಕ್ಕಾಗಲ್ಲ ರೀ. ಇದು ದೇವತೆಗಳೇ ಗಿಫ್ಟ್ ಕೊಟ್ಟಿರ್ತಾರೆ ನಮ್ಗೆ. ಯಾರೋ ಶಿವ ನೋಡಿ, ಪಾಶುಪತಾಸ್ತ್ರ, ಅರ್ಜುನನ ತಪಸ್ಸಿಗೆ ಮೆಚ್ಚಿ ಪರಮಶಿವನು ಅವರಿಗೆ ದಿವ್ಯಾಸ್ತ್ರ ಕೊಟ್ಟ. ಹಾಗೆ ಹನುಮಂತನಿಗೆ ಗದೆ, ಇನ್ನೊಂದು ಮತ್ತೊಂದೆಲ್ಲ ದೇವತೆಗಳು ಕೊಟ್ಟರು.
ಹಾಗೆ ಶ್ರೀಕೃಷ್ಣ ಭಗವಾನ್ಗೂ ಸುದರ್ಶನ ಚಕ್ರವನ್ನು ಪರಮೇಶ್ವರ ಕೊಟ್ಟ. ಯಾರು ದೇವತೆಗಳು ಯಾವ ಅಸ್ತ್ರವನ್ನು ಕೊಡ್ತಾರೆ ಅದನ್ನು ದಿವ್ಯಾಸ್ತ್ರ ಅಂತಾರೆ, ಅದನ್ನು ಸಿದ್ಧಿ ಅಂತಾರೆ. ಸಿದ್ಧಿ ದಿವ್ಯಾಸ್ತ್ರ, ದಿವ್ಯಾಸ್ತ್ರ ಸಿದ್ಧಿ. ದೇವತೆಗಳು ಏನು ಗಿಫ್ಟ್ ಕೊಡ್ತಾರೆ ಅದನ್ನು ಸಿದ್ಧಿ ಅಂತಾರೆ. ಗೊತ್ತಾಯ್ತಾ? ದೇವತೆಗಳಿಂದ ಪಡೆದಂಥ ಅಸ್ತ್ರಗಳಿಗೆ ದಿವ್ಯಾಸ್ತ್ರ. ಅದೇ ಮನುಷ್ಯರು ತಯಾರು ಮಾಡ್ಕೊಂಡ ಅಸ್ತ್ರಗಳಿಗೆ ಓನ್ಲಿ ಅಸ್ತ್ರ. ಇದು ಬರೀ ಅಸ್ತ್ರನೇ. ಇವಾಗ ಬುಲೆಟಪ್ಪ, ಒಂದು ಗನ್ ಇದೆ, ಒಂದು ಗನ್ನಿಂದ ಶೂಟ್ ಮಾಡ್ತೀವಿ, ಬುಲೆಟ್ ಹೋಗುತ್ತೆ, ಅದಷ್ಟೇ ವೇಸ್ಟ್ ಬುಲೆಟು. ಆದರೆ ಅದೇ ದಿವ್ಯಾಸ್ತ್ರ ಬುಲೆಟ್ ಆಗಿದ್ರೆ ಹೋಗಿ ಅವನನ್ನು ಚುಚ್ಚಿ ಮತ್ತೆ ಬುಲೆಟ್ ವಾಪಸ್ ಬಂದು ಸೇರಿಕೊಳ್ಳುತ್ತೆ. ಇದು ಒಳ್ಳೆಯದಲ್ವಾ? ಖರ್ಚಾಗಲ್ಲ. ಹೋಗುತ್ತೆ, ಕೊಲ್ಲುತ್ತೆ, ಬರುತ್ತೆ, ಸೇರಿಕೊಳ್ಳುತ್ತೆ, ಹೋಗುತ್ತೆ, ಕೊಲ್ಲುತ್ತೆ, ಬರುತ್ತೆ, ಸೇರಿಕೊಳ್ಳುತ್ತೆ. ಇಷ್ಟೇ ಅಲ್ಲ, ಆ ಶತ್ರು ಎಲ್ಲೇ ಬಿಲದಲ್ಲಿ ಅಡಗಿದ್ರು ಹೋಗಿ ಅವನನ್ನು ಕೊಲ್ಲುತ್ತೆ. ಅದು ದಿವ್ಯಾಸ್ತ್ರ. ಹುಡ್ಕೊಂಡು ಹೋಗುತ್ತೆ, ಅಟ್ಟಾಡ್ಸ್ಕೊಂಡು ಹೋಗುತ್ತೆ. ಗೊತ್ತಾಯ್ತಲ್ಲ? ಈಗ ಅರ್ಥಾಯ್ತಾ? ದಿವ್ಯಾಸ್ತ್ರ, ಅಸ್ತ್ರ, ಸಿದ್ಧಿ. ದಿವ್ಯಾಸ್ತ್ರ, ಅಸ್ತ್ರ, ಸಿದ್ಧಿ ದೇವತೆಗಳಿಂದ ನಾವು ಪಡೆದ್ರೆ ನಮ್ಮ ಹತ್ರ ಅಸ್ತ್ರ ಅದು ಶಾಶ್ವತ ಉಳಿಯುತ್ತೆ. ಅವು ಶತ್ರುಗಳನ್ನು ಕೊಲ್ತವೆ ಮತ್ತು ರಿಟರ್ನ್ ಬಂದು ನಮ್ಮ ಹತ್ರ ಇರ್ತವೆ. ಇದು ಒಂದು ಸ್ಪೆಷಾಲಿಟಿ ದಿವ್ಯಾಸ್ತ್ರಗಳಲ್ಲಿ. ಇನ್ನೊಂದು ಸ್ಪೆಷಾಲಿಟಿ ಇದು ಹೇಳ್ಬಿಡ್ತೀನಿ ಕೇಳಿ. ದಿವ್ಯಾಸ್ತ್ರಗಳು ಯಾರು ಕಣ್ಗೂ ಕಾಣಲ್ಲ. ಇವಾಗ ಅದನ್ನು ದಿವ್ಯಾಸ್ತ್ರಗಳೆಲ್ಲ ಮೂಟೆ ಕಟ್ಟಿ ಒಂದು ಪೆಟ್ಟಿನಲ್ಲಿಟ್ಟು ಎಲ್ಲೋ ಒಂದು ಕಡೆ ಇಡ್ತೀರ. ಯಾರಾದರೂ ಆ ಪೆಟ್ಟಿನ ತೆಗೆದ್ರೆ ಅದರಲ್ಲಿ ಏನೂ ಕಾಣಲ್ಲ ಅವ್ರಿಗೆ. ಬರೀ ಅಸ್ತ್ರಗಳಿರ್ತವೆ, ಏನೂ ಕಾಣಲ್ಲ. ಆ ಥರನೂ ದಿವ್ಯಾಸ್ತ್ರಗಳಿದೆ. ಅದೇ ಮೂಟೆ ಕಟ್ಟಿ ಎಲ್ಲೋ ಮರದಲ್ಲಿ ಇಟ್ಟಿರ್ತೀರ, ಯಾರೋ ಹೋಗಿ ನೋಡ್ತಾರೆ, ಆ ಮರದಲ್ಲಿ ಅವ್ರಿಗೆ ಆ ಅಸ್ತ್ರಗಳು ಕಾಣಲ್ಲ, ಅವ್ರಿಗೇನು ಕಾಣಲ್ಲ. ಅದು ದಿವ್ಯಾಸ್ತ್ರದಲ್ಲಿ ಸ್ಪೆಷಾಲಿಟಿ ಇನ್ನೂ ಒಂದಿದೆ. ಗೊತ್ತಾಯ್ತಾ? ಅದೇ ರೀತಿ ಮಾಂಗಲ್ಯ, ವಜ್ರ ವೈಡೂರ್ಯಗಳು, ನೆಕ್ಲೆಸ್ಗಳು, ಡೈಮಂಡ್ಗಳು ಇತ್ಯಾದಿ ಎಲ್ಲ ಇರ್ತವೆ. ದಿವ್ಯ ಶಕ್ತಿ ಇರೋವು. ಅದೇ ರೀತಿ ನಾಗಮಣಿ ದಿವ್ಯಮಣಿ. ಅದಕ್ಕೆ ಯಾರ ಕಣ್ಣಿಗೂ ಕಾಣಲ್ಲ. ಅದರ ತಲೆನಲ್ಲಿದ್ದರೂ ಯಾರ ಕಣ್ಣಿಗೂ ಕಾಣಲ್ಲ. ಆದರೆ ಇಲ್ಲಿ ಮಹಾನುಭಾವರುಗಳು ಇದ್ದಾರೆ, ಕೆಲವರು ಮಹಾನುಭಾವರುಗಳು, ದೊಡ್ಡ ದೊಡ್ಡ ಪಂಡಿತೋತ್ತಮರು. ಅವರಷ್ಟು ತಿಳುವಳಿಕೆ ನನಗಿಲ್ಲ. ನಾಗಮಣಿ ಇಲ್ಲ, ನಾಗಸರ್ಪದಲ್ಲಿ ನಾಗಮಣಿ ಇಲ್ಲ ಅಂದ್ಬಿಟ್ಟು ಯಾವ್ಯಾವ ಸರ್ಪಗಳು ಇಟ್ಕೊಂಡು ಕೊಯ್ದು ನೋಡ್ತಾರೆ. ಅವುಗಳಿಗೆ ಎಲ್ಲಿ ಸಿಗುತ್ತೆ? ಬುಡಬಡಿಕೇನು ಸಿಗಲ್ಲ ಇವ್ರಿಗೆ. ಇವರಲ್ಲೇ ಆ ತಾಕತ್ತಿರಬೇಕು. ದಿವ್ಯಮಣಿಯನ್ನು ನೋಡ್ತಕ್ಕಂಥ ತಾಕತ್ತು ಇವರಲ್ಲಿ ಇರಬೇಕು. ಇವರಲ್ಲಿ ಆ ತಾಕತ್ತಿರಲ್ಲ, ದಿವ್ಯಶಕ್ತಿ ದಿವ್ಯಮಣಿ ನೋಡಲಿಕ್ಕೆ. ಏನು ನಾಗಮಣಿ ಅಂದರೆ ಏನು ರೀ ಇವರಿಗೆ? ಆಟದ ಸಮಾನ ಇದು. ಅಂಗಡಿಯಲ್ಲಿ ಸಿಗುತ್ತಲ್ಲ ಫ್ಯಾನ್ಸಿ ಸ್ಟೋರಲ್ಲಿ, ಅಲ್ಲೇ ಅದು ಅನ್ಕೊಬಿಟ್ರೆ ಇವರು. ನಾಗಮಣಿ ಅಂದ್ರೆ ಏನು? 2 ಮಣಿ ಆತ್ಮಮಣಿಗಳು, ಆತ್ಮಲಿಂಗ ಮಣಿಗಳು, ಆತ್ಮಶಕ್ತಿ ಮಣಿಗಳು. 2 ಒಂದಾದರೆ ಒಂದು ಆತ್ಮಲಿಂಗ ಆಗುತ್ತೆ. ಅದೇ ಶ್ರೀಚಕ್ರ ಶಕ್ತಿ, ಶ್ರೀ ಕುಂಡಲಿನಿ ಮಹಾಶಕ್ತಿ. ಅದನ್ನೇ ದಿವ್ಯಶಕ್ತಿ ದಿವ್ಯಮಣಿ ಅಂತೀವಿ. ದಿವ್ಯಮಣಿ ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ, ಯಾರ ಕೈಗೂ ಸಿಗಲ್ಲ. ಇವ್ರಿಗೆ ಯಾವ್ಯಾವುದೋ ಸರ್ಪಗಳು ಹಿಡ್ಕೊಬಿಟ್ಟು ಅವನು ಕೊಯ್ದು ನೋಡಿದ್ರೆ ಏನು ಸಿಗ್ತದ್ರಿ ಇವ್ರಿಗೆ? ಇನ್ನೂ ಕೆಲವರು ಅದರಲ್ಲಿ ಏನೂ ಇರಲ್ಲ. ಯಾವ್ಯಾವುದೋ ಲೋಕಲ್ಲಾಗಿ ಅದೇನೇನೋ ಹಿಡ್ಕೊಬಿಟ್ಟು ಕಲ್ಲುಗಳು ಇಕ್ಕೊಬಿಟ್ಟು ಇದೇ ನಾಗಮಣಿ ಅಂತ ತೋರಿಸ್ತಾರೆ. ಇನ್ನೂ ಕೆಲವು ಸರ್ಪಗಳು ತಲೆ ಕೊಯ್ದುಬಿಟ್ಟು ಅದರಲ್ಲಿ ಕಲ್ಲುಗಳು ಸೇರಿಸ್ಬಿಟ್ಟು ಏನೋ ದೊಡ್ಡದಾಗ ನಾಗಮಣಿ ತೆಗ್ದಂಗೆ ಸರ್ಪನ ಕೊಯ್ದು ತಲೆನ ಆ ಮಣಿ ನೀಚೆ ತಗೊಂಡ್ಬಿಟ್ಟು ಅದೊಂದು ಕಲ್ಲನ್ನು ಇವರೇ ಇಕ್ಬಿಡೋದು, ಇವರೇ ಕೊಯ್ದು ಬಿಡೋದು, ತಲೆನ ಅದರಲ್ಲಿ ಇಟ್ಬಿಡೋದು. ಆಮೇಲೆ ಇವರೇ ಕೊಯ್ದುಬಿಟ್ಟು ನೋಡಿ ತೆಗಿತಾ ಇದ್ದೀನಿ ನಾನು ನಾಗಮಣಿ, ನೋಡಿ ತೆಗಿತಾ ಇದ್ದೀನಿ ನಾಗಮಣಿ ಅಂದ್ಬಿಟ್ಟು ತೆಗೆದ್ಬಿಟ್ಟು ಎಲ್ಲರಿಗೂ ತೋರಿಸೋದು. ನೋಡ್ರಿ ಇದಕ್ಕೆ ಎಷ್ಟು ದುಡ್ಡು ಕೊಡ್ರಿ, 100 ರೂಪಾಯಿ ಕೊಡ್ರಿ, 500 ರೂಪಾಯಿ ಕೊಡ್ರಿ, 1000 ರೂಪಾಯಿ ಕೊಡ್ರಿ, ಲಕ್ಷ ಕೊಡ್ರಿ, ಕೋಟಿ ಕೊಡ್ರಿ, ನನ್ನ ಹತ್ರ ಇದೆ ನಾಗಮಣಿ. ಏನಿದೆ? ಯಾವುದೋ ಒಂದು ಕಲ್ಲು ತಗೊಬಿಟ್ಟು ನಾಗಸರ್ಪದ ತಲೆ ಕಟ್ ಮಾಡಿ ಅದರೊಳಗಡೆ ಇಟ್ಬಿಟ್ಟು ಆಮೇಲೆ ವೀಡಿಯೋ ಮಾಡೋವಾಗ ಅದನ್ನು ಈಚೆ ತೆಗೆಯೋದು, ಮತ್ತೆ ಕಟ್ ಮಾಡಿ ಇವರೇ ಇಟ್ಬಿಟ್ಟು ಇವರೇ ತೆಗೆಯೋದು, ವೀಡಿಯೋ ಮಾಡೋದು, ಹಾಕ್ಬಿಡೋದು, ಅಪ್ಲೋಡ್ ಮಾಡೋದು ಯೂಟ್ಯೂಬ್ಗೆ. ಒಂದು ನಂಬರ್ ಹಾಕ್ಬಿಡೋದು, ಕಾಲ್ ಮಾಡಿರಿ, ಈ ಮಣಿ ಇಟ್ಕೊಬಿಟ್ರೆ ನೀವು ಹೋಗ್ಬಿಡ್ತೀರ, ನೀವು ಎಲ್ಲಿಗೋ ಹೋಗ್ಬಿಡ್ತೀರ, ಎಲ್ಲಿಗೋ ಹೋಗ್ಬಿಡ್ತೀರ. ಅವನ ಕಿತ್ಕೊಳ್ತಾನೆ, ದುಡ್ಡು ಹೋಗ್ತಾನೆ. ಈಗ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ. ನೋಡ್ರಿ ಇಮಿಡಿಯೇಟ್ಲಿ ಕಾಮೆಂಟ್ ಬರ್ತದೆ ನನಗೆ. ನನ್ನ ಯೂಟ್ಯೂಬಲ್ಲಿ ಕಾಮೆಂಟಲ್ಲಿ ಬರೀತಾರೆ ಅವ್ರು ಅಯೋಗ್ಯರು. ಏನಂತ? ನೀವು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ರಿ ಸ್ವಾಮೀಜಿಗಳು, ನೀವು ಗಡ್ಡ ಬಿಟ್ಟಿದ್ದೀರಾ, ಕೂದಲು ಹಾಕ್ಕೊಂಡಿದ್ದೀರಾ, ಜುಟ್ಟು ಹಾಕ್ಕೊಂಡಿದ್ದೀರಾ, ಎಷ್ಟು ಬೇಕು ಅಷ್ಟು ಮಾತಾಡಿ, ಜಾಸ್ತಿ ಮಾತಾಡಬೇಡಿ ಅಂತಾರೆ. ಈ ಬುಡ್ಬಡಿಕೆ ಅಲ್ಲಾಡ್ಸೋಕೆ ಬರ್ತಾರೆ ಇವರು. ಇವರಪ್ಪನ ಮನೆ ಆಸ್ತಿ ನಾನು ಇವರಪ್ಪನಿಗೆ ಬರ್ಕೊಟ್ಬಿಟ್ಟಿದ್ದೀನಿ, ಇವರಪ್ಪ ಅಮ್ಮನಿಗೆ ಬರ್ಕೊಟ್ಬಿಟ್ಟಿದ್ದೀನಿ ನನ್ನನ್ನು. ಅದಕ್ಕೆ ನನಗೆ ಅಡ್ವೈಸ್ ಮಾಡ್ತಾರೆ ಇವರು. ಇವ್ರಿಗೆಲ್ಲ ಆಯ್ತೆ ಮುಂದೆ ಒಂದಿನ ಗೊತ್ತಾಯ್ತಲ್ಲ, ಯಾರ್ಯಾರು ಮೋಸ ಮಾಡ್ತಾರೆ, ಚೀಟಿಂಗ್ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ ಜನಗಳಿಗೆ, ಅಮಾಯಕತದ ಮೇಲೆ ಆಟ ಆಡ್ತಾರೆ ನೋಡಿ. ಇವ್ರಿಗೆಲ್ಲ ಮುಂದೆ ಐತೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಏನು ಕುಡಿಬೇಕಾ? ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಕೆಟ್ಟ ಕಾಮೆಂಟ್ ಮಾಡ್ತಾರಲ್ಲ, ಯಾರ್ಯಾರೋ ಹೆಣ್ಮಕ್ಳಿಗೆ
ಹೆಣ್ಮಕ್ಳಿಗೆ, ಒಳ್ಳೆ ಸಾಧು ಪ್ರಾಣಿಗಳಿಗೆ, ಸಜ್ಜನರಿಗೆ, ಒಳ್ಳೆ ಡೀಸೆಂಟ್ ಆಗಿರ್ತಾರಲ್ಲ ಕೆಲವರು, ಅವ್ರಿಗೆಲ್ಲ ಇವ್ರು ಕೆಟ್ಟ ಕಾಮೆಂಟ್ ಮಾಡ್ತಾರಲ್ಲ ಕೂತ್ಕೊಂಡು, ಬಿಟ್ಟಿ ಬಗ್ಗೆ ಇಂಟರ್ನೆಟ್ ಹಾಕೋಬಿಟ್ಟು, ಇಲ್ಲ ಯಾರ್ದೋ ಮೊಬೈಲ್ ಕತ್ಕೊಂಬಂದು, ಇಲ್ಲ ಮನೇಲಿ ಹೆಂಡ್ತಿ ಮಕ್ಳದ್ದು ಯಾರೋ ಪಡೆದು ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಮೊಬೈಲ್ ಇಸ್ಕೊಬಿಟ್ಟು ಕೆಟ್ಟ ಕಾಮೆಂಟ್ಗಳು ಮಾಡ್ತಾರೆ, ಎಣ್ಣೆ ಹೊಡೆದ್ಬಿಟ್ಟು ಕೂತ್ಕೊಬಿಟ್ಟು ರಾತ್ರಿ ಎಲ್ಲ 1 ಗಂಟೆ ರಾತ್ರಿವರೆಗೂ. ಇನ್ನೇನು ಮಾಡೋಕ್ಕೆ ಅವ್ರ ತಲೆಯಲ್ಲಿ ಒಂಚೂರು ಇರೋಲ್ಲ ಒಳ್ಳೆ ಬುದ್ಧಿ. ಅವರ ಹೃದಯ ಅಂತ ಕೆಟ್ಟ ಕೆರೆ ಆಡ್ಕೊಂಡು ಹೋಗಿರುತ್ತೆ. ಅವ್ರ ಕೈಗಳಲ್ಲೂ, ರಕ್ತದಲ್ಲೂ, ಮೂಳೆನಲ್ಲೂ, ನರನಾಡಿಗಳಲ್ಲೂ ಬರೀ ದಾರಿದ್ರ್ಯನೇ ಹೊಸ್ಕೊಂಡ್ಬಿಟ್ಟಿರುತ್ತೆ. ದುಷ್ಟ ಶಕ್ತಿಗಳೇ ಇರುತ್ತೆ ಅವರಲ್ಲಿ. ಅಂಥ ಪಾಪಿಗಳಿರ್ತಾರೆ. ಗೊತ್ತಾಯ್ತಲ್ಲ? ಇವ್ರನ್ನೆಲ್ಲ ನಾಶ ಮಾಡೋಕ್ಕೆ ಬರುತ್ತೆ, ದಿವ್ಯಾಸ್ತ್ರಗಳು ಬರ್ತವೆ, ದಿವ್ಯಶಕ್ತಿ ದಿವ್ಯಾಸ್ತ್ರಗಳು ಬರ್ತವೆ. ನಾಗಮಣಿ ಬಂದೇ ಬರುತ್ತೆ. ಒರಿಜಿನಲ್ ಬರುತ್ತೆ, ಹೇಳ್ತಾಯಿದ್ದೀನಿ ನೋಡಿ, ಒರಿಜಿನಲ್ ಇದೆ, ಅದು ಬರುತ್ತೆ. ಅದು ಸಮಯ ಬಂದಾಗ ಇವ್ರಿಗೆ ಐತೆ, ಈ ಪಾಪಿಗಳಿಗೆಲ್ಲ ಐತೆ. ಯಾರು ಹಿಂದೂ ಧರ್ಮದ ದೇವತೆಗಳಿಗೆ ಅವಮಾನ ಮಾಡ್ತಾರೆ, ಯಾರು ಹಿಂದೂ ಧರ್ಮದ ದೇವತೆಗಳಿಗೆ ಹಿಂಸೆ ಕೊಡ್ತಾರೆ, ದೇವತಾ ವಾಹನಗಳಿಗೆ, ದೇವತಾ ಸ್ವರೂಪಕ್ಕೆ, ಸಜ್ಜನರಿಗೆ, ಸಾಧು ಸಂತರಿಗೆ, ಋಷಿಮುನಿಗಳಿಗೆ, ಒಳ್ಳೆಯವರಿಗೆ, ಹೆಣ್ಮಕ್ಳಿಗೆ ಯಾರು ಹಿಂಸೆ ಕೊಡ್ತಾರೆ, ಪಾಪಿಗಳು, ಪರಮ ನೀಚ ನಿಕೃಷ್ಟರು, ಅವ್ರಿಗೆಲ್ಲ ಮುಂದೆ ಆಯಿತು. ಅವ್ರಿಗೆಲ್ಲ ದಿವ್ಯಾಸ್ತ್ರಗಳು ಅಟ್ಯಾಕ್ ಮಾಡ್ತವೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಲ್ವಾ? ಇವ್ರು ಎಲ್ಲೆಲ್ಲ ತಪ್ಸ್ಕೊಂಡು ಹೋಗ್ಬೋದು. ನಾನು ತಪ್ಸ್ಕೊಬಿಟ್ಟೆ, ಅಲ್ಲಿ ತಪ್ಸ್ಕೊಟ್ಟೆ, ಇಲ್ಲಿ ತಪ್ಸ್ಕೊಬಿಟ್ಟೆ, ಕೋರ್ಟಿಂದ ತಪ್ಸ್ಕೊಬಿಟ್ಟೆ, ಪೊಲೀಸರಿಂದ ತಪ್ಸ್ಕೊಬಿಟ್ಟೆ, ಕೋರ್ಟ್ಗಳಲ್ಲಿ ತಪ್ಸ್ಕೊಬಿಟ್ಟೆ, ನ್ಯಾಯಾಲಯಗಳಲ್ಲಿ ತಪ್ಸ್ಕೊಬಿಟ್ಟೆ. ದೊಡ್ಡ ಪುಣಿಂಗ ಅಂದ್ಕೊಂಡಿರ್ತಾರಲ್ಲ ಪಾಪಿಗಳು, ಪರಮನೀಚರು. ಇವರು ದೈವಿ ಶಕ್ತಿಯಿಂದ ತಪ್ಸ್ಕೊಳ್ಳೋಕೆ ಯಾವತ್ತಿಗೂ ಸಾಧ್ಯ ಇಲ್ಲ, ದಿವ್ಯಾಸ್ತ್ರಗಳಿಂದ ತಪ್ಸ್ಕೊಳ್ಳೋಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಇವರು ಅಟ್ಯಾಕ್ ಮಾಡ್ತವೆ. ಗೊತ್ತಾಯ್ತಲ್ಲ? ಅದಕ್ಕೊಂದು ಸಮಯ ಅಂತಿರುತ್ತೆ, ಬರುತ್ತೆ, ಆದಷ್ಟು ಬೇಗನೆ ಬರುತ್ತೆ ಅಲ್ವಾ? ಉಸಿರು ತಗಲುತ್ತೆ ಸಾಧು ಸಂತರು ಉಸಿರು. ಎಷ್ಟೋ ಮಂದಿ ಹೆಣ್ಮಕ್ಳು ಪಾಪ ಚಿತ್ರಹಿಂಸೆ ಅನುಭವಿಸಿದ್ದಾರೆ ಈ ಕೆಟ್ಟ ಕಾಮೆಂಟ್ಗಳು ಮಾಡ್ತಾರಲ್ಲ ಈ ಪರಮ ನೀಚ ನಿಕೃಷ್ಟರು ಇವರಿಂದ. ಇಂಥ ಪಾಪಿಗಳಿಂದ ಪಾಪ ಅವ್ರು ಯಾರು ದರ್ಶನ ಅವರು ಪಾಪ ಅವರು ಜೈಲು ಶಿಕ್ಷೆ ಅನುಭವಿಸ್ಬೇಕಾಯ್ತು ಇಂಥ ನೀಚರಿಂದ. ಗೊತ್ತಾಯ್ತಲ್ಲ? ಅವ್ರನ್ನ ಕೊಲೆಗಾರ ಪಟ್ಟ ಕಟ್ಟಬೇಕಾಯ್ತು ಅವ್ರಿಗೆ. ಯಾರಿಗೆ? ದರ್ಶನ್ಗೆ, ಆಮೇಲೆ ಅವ್ರ ಜೊತೆಲಿರೋರಿಗೆ, ಆಮೇಲೆ ಅವ್ರಿಗೆ. ನಾನು ಮಾತಾಡ್ತೀನಿ ನೋಡ್ರಿ. ಮೊದಲು ದರ್ಶನ್ ಬಗ್ಗೆ, ಅವ್ರ ಗ್ಯಾಂಗ್ ಬಗ್ಗೆ ಮಾತಾಡೋದು ಮುಂಚೆ ಈ ಯಾರ್ಯಾರು ಈ ಪರಮ ನೀಚರಿದ್ದಾರಲ್ಲ, ಕೆಟ್ಟ ಕಾಮೆಂಟ್ಗಳು ಮಾಡೋರು, ಅವ್ರನ್ನ ಅಟ್ಯಾಕ್ ಮಾಡಿ. ಬೇಕಾದ್ರೆ ನನ್ನ ಹತ್ರ ಸಾಕಷ್ಟು ಮಂದಿ ನನಗೆ ಮಾಡಿದ್ದಾರೆ. ಮೊದಲು ಅವ್ರ ಬಗ್ಗೆ ಒಂಚೂರು ಕಾಮೆಂಟ್ ಮಾಡಿ, ಅವ್ರ ಬಗ್ಗೆ ರಿಪ್ಲೈ ಮಾಡಿ ನೀವು, ಇವ್ರ ಬಗ್ಗೆ ಮಾಡೋ ಬದಲು. ನೋಡ್ರಿ, ಇಂಥ ಪಾಪಿಗಳಿಗೆ ಶಿಕ್ಷೆ ಐತೆ, ಪರಮ ನೀಚರಿಗೆ ತಪ್ಸ್ಕೋಬೋದು ಇವರು. ಅರ್ಥ ಆಯ್ತಾ? ಒಂದಲ್ಲ ಒಂದಿನ ಇವ್ರಿಗೈತೆ ಖಂಡಿತ. ನಾನೇ ಹೇಳ್ತಾ ಇದ್ದೀನಿ, ಇಂಥ ನೀಚರಿಗೆ ಮುಂದೆ ತಪ್ಪಿದ್ದಲ್ಲ ಬಡ್ಡಿ ಸಮೇತ ಇರ್ತದೆ ಅವ್ರಿಗೆ. ಗೊತ್ತಾಯ್ತಲ್ಲ? ದಿವ್ಯಾಸ್ತ್ರಗಳು, ದಿವ್ಯಶಕ್ತಿಗಳು ಅವು ಯಾವತ್ತೂ ಇವ್ರನ್ನ ಸುಮ್ಮನೆ ಬಿಡಲ್ಲ. ಗೊತ್ತಾಯ್ತಲ್ಲ? ಅವರೇ ಒಬ್ಬರು ನನಗೆ ಕಾಮೆಂಟ್ ಮಾಡಿದ್ರು, ಯಾರೋ ತೆಲುಗುನಲ್ಲಿ, ಸಿದ್ಧಿಗಳು ಏತಕ್ಕಾಗಿ ಪಡಿಬೇಕು ಅಂತ. ನೋಡ್ರಿ, ಸಿದ್ಧಿಗಳು ಇರ್ಬೋದು, ದಿವ್ಯಾಸ್ತ್ರಗಳಿರ್ಬೋದು, ಇವು ನಮ್ಮ ರಕ್ಷಣೆಗಾಗಿ, ಒಳ್ಳೆಯವ್ರ ರಕ್ಷಣೆಗಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿರ್ತವೆ. ಇವುಗಳನ್ನು ಒಳ್ಳೆ ರೀತಿನ ಉಪಯೋಗಿಸಿದ್ರೆ, ನಮ್ಮಲ್ಲಿ ಒಳ್ಳೆತನ ಇದ್ದರೆ ನಮ್ಮ ಕಣ್ಣಿಗೆ ಕಾಣಿಸ್ತವಿಲ್ಲ, ಇಲ್ಲ ಅಂದರೆ ಇಲ್ಲ. ಅವರೇ ಎಲ್ಲ ಕಡೆ ದಿವ್ಯಾಸ್ತ್ರಗಳಿರ್ತವೆ, ನಿಧಿ ಇರುತ್ತೆ, ವಜ್ರ ವೈಢೂರ್ಯಗಳು, ಬಂಗಾರ, ಇನ್ನೊಂದು ಮತ್ತೊಂದು. ಆ ನಿಧಿ ನಮ್ಮ ಕಣ್ಣಿಗೆ ಕಾಣಬೇಕಾದ್ರೆ ಆ ಯೋಗ ಇರಬೇಕು ನಮ್ಮಲ್ಲಿ. ನಿಧಿ ನೋಡೋಂಥ ಯೋಗ ಇರಬೇಕು, ದಿವ್ಯಾಸ್ತ್ರಗಳು ನೋಡೋ ಯೋಗ ಇರಬೇಕು, ಅವುಗಳು ಪಡೆಯೋ ಯೋಗ ಇರಬೇಕು. ದೈವಿ ಶಕ್ತಿ ಸಹಾಯ, ಗುರು ಶಕ್ತಿ ಸಹಾಯ ನಮಗೆ ಸಿಗಬೇಕಾದ್ರೆ ನಮಗೊಂದು ಯೋಗ ಇರಬೇಕು. ಆ ಯೋಗ ಎಲ್ಲಿಂದ ಬರುತ್ತೆ? ನಮ್ಮಲ್ಲಿ, ನಮ್ಮ ಹೃದಯ ಕಮಲದಲ್ಲಿ, ನಮ್ಮ ಮನಸ್ಸಿನಲ್ಲಿ, ಭಾವನೆಗಳಲ್ಲಿ ಒಳ್ಳೆತನದಿಂದ. ಗೊತ್ತಾಯ್ತಲ್ಲ? ಅದಕ್ಕೆ ದೈವಭಕ್ತಿ, ಗುರುಭಕ್ತಿ ಬೇಕು. ಒಳ್ಳೆ ಏನು ಟ್ರಸ್ಟ್ಗಳು, ಒಳ್ಳೆ ಟ್ರಸ್ಟ್ಗಳು ಯಾವಿರ್ತವೆ, ಒಳ್ಳೆ ಮಹಾತ್ಮರು, ಗುರುಗಳು ಯಾರು ಇರ್ತಾರೆ, ಅವ್ರಿಗೆ ದಕ್ಷಿಣೆ ಆಗಬೇಕು. ಎಲ್ಲರೂ ಅವರು ಪಾದ ಸೇವೆ ಮಾಡಬೇಕು, ಅವರು ಸೇವೆ ಮಾಡಬೇಕು, ಅವರು ಪೂಜೆ ಮಾಡಬೇಕು, ಆರಾಧಿಸಬೇಕು. ಆವಾಗ ಅವರ ಆಶೀರ್ವಾದ ಸಿಗುತ್ತೆ. ಅದರಿಂದ ನಿಮಗೆ ಒಳ್ಳೆ ಚೈತನ್ಯ ಸಿಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಏನು ದಾರಿದ್ರ್ಯ ಇದೆ, ರೋಗಗಳಿದೆ, ಕಷ್ಟಗಳಿದೆ, ಅದು ನಿವಾರಣೆ ಆಗುತ್ತೆ. ಹಾಗೆ ಒಳ್ಳೆ ಜ್ಞಾನ ಬರುತ್ತೆ, ಅಂಧಕಾರ ಅಜ್ಞಾನ ನಿವಾರಣೆ ಆಗಿ. ಇದರಿಂದ ನಿಮಗೊಂದು ಒಳ್ಳೆ ಪುಣ್ಯ ಲೋಕ ಲಭಿಸುತ್ತೆ. ನೆನಪಿಟ್ಕೊಳ್ಳಿ, ನಾವು ಮಾಡಿದ್ದು ನಮಗೆ, ಇನ್ನೊಬ್ಬರು ಮಾಡಿದ್ದು ಇನ್ನೊಬ್ಬರಿಗೆ. ಅದಕ್ಕೆ ನಾವು ಯಾವಾಗಲೂ ಒಳ್ಳೆ ಕರ್ಮಗಳು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅಲ್ವಾ? ಇದು ವೆರಿ ಸಿಂಪಲಾಗಿ ಹೇಳುವಂಥದ್ದು. ಅವ್ರವ್ರ ಧರ್ಮ ಅವರನ್ನು ರಕ್ಷಣೆ ಮಾಡುತ್ತೆ, ರಕ್ಷಿಸುತ್ತೆ. ಓಕೆನಾ? ಓಕೆ ಅವರೇ, ದಿವ್ಯಶಕ್ತಿ, ದಿವ್ಯಾಸ್ತ್ರ, ಹಾಗೆ ದೈವಿ ಶಕ್ತಿ, ದೈವಿ ಸಿದ್ಧಿಗಳು, ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಇದ್ದೀನಿ, ಪ್ರೋಗ್ರಾಮ್ನ.
ಹಿಂದೂ ಧರ್ಮದಲ್ಲಿ ಅಷ್ಟೊಂದು ದಿವ್ಯಾಸ್ತ್ರಗಳು ಈಗ ಎಲ್ಲೆಲ್ಲಿ ಒದಗಿದೆ ಅನ್ನೋದನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಭಾಗ 2 ತಪ್ಪದೆ ನೋಡಿ, ಇದು ಭಾಗ 1 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಪಾರ್ಟಲ್ಲಿ ಎಲ್ಲೆಲ್ಲಿ ದಿವ್ಯಾಸ್ತ್ರಗಳಿದೆ, ಯಾವ್ಯಾವ ದೇಶದಲ್ಲಿ ನಮ್ಮದಿದೆ, ನಮ್ಮ ದಿವ್ಯಾಸ್ತ್ರಗಳು ಯಾರ್ಯಾರು ಕತ್ಕೊಂಡು ಹೋದ್ರು, ಯಾರ್ಯಾರು ಹೊತ್ಕೊಂಡು ಹೋದ್ರು, ಯಾರ್ಯಾರು ಮುಂಡಾಮಾಯಿಸಿದ್ರು ನಮ್ಮ ದೇಶನ. ಆದರೆ ಅದರಿಂದ ಅವ್ರಿಗೆ ಅದು ವಿಷ ಆಗುತ್ತೆ. ಪರರಸ್ತು ಪಾಷಾಣ. ಯಾರ್ಯಾರು ಹೊತ್ಕೊಂಡೋಗಿದ್ದಾರೆ ದಿವ್ಯಾಸ್ತ್ರಗಳು, ಯಾವ ದೇಶದಲ್ಲಿದೆ, ಯಾರ್ಯಾರ ಮನೆಯಲ್ಲಿದೆ, ಯಾರ್ಯಾರು ಕದ್ದಿದ್ದಾರೆ, ಪಾಪಿಗಳು ಪರಮನೀಚರು, ಅವರು ಸರ್ವನಾಶ ಆಗೋದ್ರಲ್ಲಿ ಸಂದೇಹ ಇಲ್ಲ. ಪಾರ್ಟ್ 2 ನೋಡಿ, ಅದರಲ್ಲಿ ನಾನು ವಿವರಿಸ್ತೀನಿ ಇದ್ರ ಬಗ್ಗೆ. ಓಕೆನಾ? ಇದು ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ನಿಮಗೂ ಸಹ ದಿವ್ಯಾಸ್ತ್ರಗಳು, ದಿವ್ಯಶಕ್ತಿ ಮಣಿಗಳು, ದಿವ್ಯಶಕ್ತಿ ದೇವತೆಗಳು ಇದು ನಿಮಗೆ ಕಾಣಲಿ, ಆ ಯೋಗ ಬರಲಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕೈಗೆ ಸಿಗಲಿ. ಈ ರೀತಿ ಹೇಳ್ತಾ ನಾನು ನಿಮ್ಗೆ ಆಶೀರ್ವಾದ ಮಾಡ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ಭಾಗ ತಪ್ಪದೆ ನೋಡಿ, ಹಾಗೆ ಹಿಂದಿನ ಭಾಗಗಳನ್ನು ನೋಡಿ. ಓಕೆ, ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿರೋ ಮುಂದಿನ ಭಾಗ ನೋಡೋದು ಮರಿಬೇಡಿ. ಮುಂದೆ ಇದು ನೆಕ್ಸ್ಟ್ ಹೇಳ್ತೀನಿ, ದಿವ್ಯಾಸ್ತ್ರಗಳು ಎಲ್ಲೆಲ್ಲ ಯಾವ್ಯಾವ ದೇಶದಲ್ಲಿದೆ ಅಂತ. ಅದರಿಂದ ಯಾರು ನೆಕ್ಸ್ಟ್ ವಿನಾಶ ಆಗ್ತಾರೆ ಅಂತ ಕೂಡ ಹೇಳ್ತೀನಿ. ಸರಿನಾ? ನಮ್ದು ಯಾರು ಕತ್ಕೊಂಡು ಹೋಗಿದ್ದಾರೆ ನಮ್ಮ ದೇಶದ ದಿವ್ಯಾಸ್ತ್ರಗಳು, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿನಾ? ಈ ಪ್ರಕೃತಿಯಲ್ಲಿ ಏನೇನಿದೆ ಡಿಫ್ರೆಂಟ್, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹಾಕ್ಕೊಳ್ಳಿ, ಹಾಗೆ ಸಾಧ್ಯವಾದರೆ ಶೇರ್ ಮಾಡಿವ್ರೆ. ಓಕೆ, ಓಂ ಶಾಂತಿ.